ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡಹಟ್ಟಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ನಾಗರಕಟ್ಟೆ ಜೀರ್ಣೋದ್ಧಾರ ಕುಂಭಾಭಿಷೇಕ ಕಾರ್ಯಕ್ರಮವು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ನಾಗರಕಟ್ಟೆ ಜೀರ್ಣೋದ್ಧಾರ ಕುಂಭಾಭಿಷೇಕ ಕಾರ್ಯಕ್ರಮ ಅಂಗವಾಗಿ ಶಾಂತಿ ಹೋಮ, ವಾಸ್ತು ಹೋಮ ಸೇರಿದಂತೆ ವಿವಿಧ ಹೋಮಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ಹಾಗೂ ಕಳಶಾರಾಧನೆ, ಸ್ವಾಮಿಗೆ ಕುಂಭಾಭಿಷೇಕ ಹಾಗೂ ಸ್ವಾಮಿಗೆ ವಿಶೇಷ ಅಲಂಕಾರ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಮತ್ತು ಜ್ಞಾತರೆಡ್ಡಿ ಕುಟುಂಬದವರು ಮತ್ತು ಗೋಪಾಲರೆಡ್ಡಿ ಕುಟುಂಬದವರು ಮತ್ತು ಮಕ್ಕಳು ಹಾಗೂ ಗುಡ್ಡಹಟ್ಟಿ ಗ್ರಾಮಸ್ಥರು ಭಕ್ತರು ಭಾಗವಹಿಸಿದರು. आयर्था अग्रे हरिशोजषाण ग्राहयामि आभयामि शुक्राय नमः शनेश्वराय नमः राहवे नमः केतवे नमः इंद्राय नमः अग्नये नमः यमाय नमः निरवतये नमः वरुणाय नमः ईशानाय नमः दुर्गायै नमः गणपतये नमः
ಪ್ರಾರ್ಥಯಾಮಿ ಕರಿಷ್ಯೆ ನಮಃ ಮೃತ್ಯುಂಜಯಾಯ ರುದ್ರಾಯ ಧರ್ಮಾಯ ಮಾಯ ಶಾಂತಿ ನೆಮ್ಮದಿ ಇವೆಲ್ಲವೂ ಕೂಡ ಸಿಕ್ಕಿ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ. ಈ ಒಂದು ಗ್ರಾಮಕ್ಕೆ ಹಾಗೆ ನಮಗೆಲ್ಲರಿಗೂ ಕೂಡ ಕುಟುಂಬಕ್ಕೆ ಯಾವುದೇ ವಿಧವಾದಂಥ ಸರ್ಪದೋಷಗಳಿದ್ದರೆ ಅದೆಲ್ಲವೂ ಕೂಡ ಪರಿಹಾರವಾಗಲಿ. ಆ ನಾಗದೇವರ ಒಂದು ಅನುಗ್ರಹದಿಂದ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಕರ್ತ ಕಾರಯಿತಾಶ್ಚೈವ ಪ್ರೇರಕಾಶ್ಚ ಅನುಮೋದಕ ಚತ್ವಾರಿ ಸಮಭಾಗಿನಃ ಅಂದರೆ ಈ ಒಂದು ನಾಗದೇವರ ಪೂಜೆಯಲ್ಲಿ ಯಾರೋ ಮುಂದೆ ಕೂತವ್ರಿಗೆ ಜಾಸ್ತಿ ಫಲ, ನಾವು ಹಿಂದ್ಗಡೆ ಎಲ್ಲೋ ಓಡಾಡಿದ್ದೀವಿ ಮೊನ್ನೆಲ್ಲ ಓಡಾಡಿದ್ದೀವಿ ಅಂತಂದರೆ ಅವರಿಗೆಲ್ಲರಿಗೂ ಅದರ ಫಲಗಳು ಸಿಕ್ಕೇ ಸಿಗುತ್ತೆ. ನಾವು ಯಾರು ನೋಡಿಲ್ಲ, ಬೇರೆಯವರು ಯಾರು ನೋಡಿಲ್ಲ ಅಂತಂದರೆ ನಾವು ಮಾಡಿರುವಂಥ ಕೆಲಸವನ್ನು ನೋಡೋನು ಭಗವಂತ ಇದ್ದಾನೆ, ಅವನು ನೋಡೇ ನೋಡ್ತಾನೆ. ಯಾರ್ಯಾರು ಎಷ್ಟೆಷ್ಟು ಮಾಡಿದಾರೋ ಅವ್ರವ್ರಿಗೆ ಅಷ್ಟಷ್ಟೇ ಫಲಗಳನ್ನು ಕೊಡ್ತಾ ಬರ್ತಾನೆ. ಹಾಗಾಗಿ ಆ ಭಗವಂತ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ಎಲ್ಲರಿಗೂ ಆ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ಕೊಂಡು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾ ಸ್ಥಾಪಿತಂತು ಹುತಾಶನ ತೇನ ಮೇ ಸುಫಲ ಅವಾಪ್ತಿ ಭವೇತು.
ದೇವತೆಗಳ ಪಾದಗಳಿಗೆ ಗೋವಿಂದ. ನಮ ಪಾರ್ವತಿ ಪದಯೇ ಮಾತಾ ಕೀ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಫಲಂ ಆಯುಷ್ಯಂ ದೇಹಿ ಮೇ ಜಗದೀಶ್ವರಿ ನಾಗದೇವತಾ ನಮೋ ನಮಃ. ಸಮಸ್ತ ದುರಿತ ಕ್ಷಯದ್ವಾರ ಕರ್ಮ ಓಂ ಆಪ್ಯಾಯ ಸಮೇತುತೆ ವಿಶ್ವದಸ್ಸೋ ಮರ್ಷ್ಯಂ ಭವಾವಾದಸ್ಯ ಸಂಗತೆ भवावाजस्य संघते सत्ते पयागं समयन्तवादाः संवृष्टयान विमार्षाः आप्यायमानो अमृत सार पंचदश ओम आप्याय समेतुते विश्ववत्सोमवृष्ण्यं भवावाजस्य संघते
स्वाहा इंद्राय स्वाहा इंद्रपार्थिवेभ्यः स्वाहा इंद्रोपार्थिवेभ्यः स्वाहा ओ इंद्र इमं प्रदीप पुष्पाण्डवलिं ग्रहाण रक्ष देवालयं रक्ष यजमानस्य मम ಅಂತ ಹೇಳ್ಕೊಳ್ಳಿ शांतिकर्ता पुष्टिकर्ता तुष्टिकर्ता प्रियताम् अलिह इंद्राय नमः प्रार्थयामि नमस्करोमि अग्निप्रीत्यर्थे बलिदाने विनियोगः अग्नये स्वाहा अग्निपार्श्वेभ्यः स्वाहा अग्न्योपार्श्वेभ्यः स्वाहा वो अग्नि इमं सदीप पुष्पाण्डवलिं ग्रहाण देवालयं रक्ष शांतिकर्ता पुष्टिकर्ता तुष्टिकर्ता वृत्तिकर्ता आयुष्यकर्ता आरोग्यकर्ता कल्याणकर्ता वरदा भव अनेन बलिदानेन लोकपालक अग्निः प्रीयताम् अग्नये नमः प्रार्थयामि नमस्करोमि निरति प्रीत्यर्थे बलिदाने विनियोगः निरतये स्वाहा निरतिपार्श्वेभ्यः स्वाहा निरति उपार्श्वेभ्यः स्वाहा नमस्करोमि वरुण प्रीत्यर्थे स्वाहा वरुण उपार्श्वेभ्यः स्वाहा भोवर्ण इमं पुष्प शांतिकर्ता पुष्टिकर्ता तुष्टिकर्ता वृत्तिकर्ता आयुष्यकर्ता आरोग्यकर्ता कल्याणकर्ता वरदा भव अनेन बलिदानेन लोकपालक वायुप्रियताम् वायवे नमः प्रार्थयामि नमस्करोमि कुबेर प्रीत्यर्थे बलिदाने विनियोगः ओम कुबेराय स्वाहा कुबेर पार्श्वेभ्यः स्वाहा कुबेर उपार्श्वेभ्यः
ಆನೇಕಲ್ ತಾಲೂಕು ಹತ್ತಿಬೆಲೆ ಹೋಬಳಿ ಗುಡ್ಡೇಟಿ ಗ್ರಾಮದಲ್ಲಿ ಇವತ್ತಿನ ದಿವಸ ಗ್ರಾಮದ ಮುಂಭಾಗದಲ್ಲಿರ್ತಕ್ಕಂತಹ ಬಹಳ ಪುರಾತನವಾದಂತಹ ನಾಗರಕಟ್ಟೆಯ ಒಂದು ಜೀರ್ಣೋದ್ಧಾರ ಕುಂಭಾಭಿಷೇಕ ಕಾರ್ಯಕ್ರಮ ನಡೆದಿದೆ. ಇದು ಬಹಳ ಪುರಾತನವಾದಂತಹ ನಾಗರಕಟ್ಟೆ ಈ ಗ್ರಾಮದಲ್ಲಿ. 2003ರಲ್ಲಿ ಇದನ್ನು ಮತ್ತೆ ಒಂದು ಸರಿ ಜೀರ್ಣೋದ್ಧಾರ ಮಾಡಿದ್ವಿ. ಮತ್ತು ಶಿಥಿಲವಾಗಿದ್ದರಿಂದ ಈ ದೇವರುಗಳನ್ನು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ನೂತನವಾಗಿ ನಾಗರಕಟ್ಟೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿಯ ಒಂದು ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ನೆರವೇರಿದೆ. ನಿನ್ನೆ ಸಂಜೆಯಿಂದ ಭಗವಂತನಿಗೆ ವಾಸ್ತುಶಾಂತಿ ವಾಸ್ತು ಪೂಜಾದಿಗಳನ್ನು ನೆರವೇರಿಸಿ ಇವತ್ತು ಬೆಳಗ್ಗೆಯಿಂದ ಕಳಶಾರಾಧನೆ, ಸರ್ಪಶಾಂತಿ ಹೋಮಾದಿಗಳು ಮತ್ತು ತತ್ಸಂಬಂಧವಾದಂತಹ ಪ್ರತಿಷ್ಠಾಪನಾ ಅಂಗವಾದ ಹೋಮಾದಿ ನೆರವೇರಿ ಈಗ ಮಹಾಮಂಗಳಾರತಿಯಾಗಿ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡ್ತಾಯಿದ್ದಾನೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಪಶ್ಚಿಮಾಭಿಮುಖವಾಗಿರ್ತಕ್ಕಂತಹ ನಾಗದೇವರು ಇದು. ಅಂತಹ ವಿಶೇಷವಾದಂತಹ ನಾಗರಕಟ್ಟೆಯಲ್ಲಿ ಬಹಳ ಶಕ್ತಿಯುತವಾಗಿದೆ. ಎದುರುಗಡೆಗೆ ಮುತ್ಯಾಲಮ್ಮ ಯಲ್ಲಮ್ಮ ದೇವಸ್ಥಾನ ಮತ್ತು ಕಂಬದ ಆಂಜನೇಯ ಸ್ವಾಮಿ ದೇವಸ್ಥಾನ, ಗರುಡದೇವರಿದ್ದಾರೆ. ಹೀಗೆ ಬಹಳ ವಿಶೇಷವಾದಂತಹ ಈ ಸ್ಥಳದಲ್ಲಿ, ಈ ಪರಿಸರದಲ್ಲಿ ನಾಗರಕಟ್ಟೆಯ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಈ ಗುಡ್ಡೇಟಿ ಗ್ರಾಮಸ್ಥರ ಮತ್ತು ದಾನಿಗಳ ಸಹಾಯ ಸಹಕಾರಗಳಿಂದ ಬಹಳ ಶ್ರದ್ಧಾಭಕ್ತಿಗಳಿಂದ 2 ದಿವಸದಿಂದ ನೆರವೇರಿದೆ. ಎಲ್ಲರಿಗೂ ಭಗವಂತ ನಾಗದೇವರು ಸರ್ಪದೋಷಾದಿಗಳನ್ನು ಪರಿಹಾರ ಮಾಡಿ ಮಳೆ ಬೆಳೆಗಳನ್ನು ಕರುಣಿಸಿ ವ್ಯಾಪಾರ ವ್ಯವಹಾರ ಉದ್ಯೋಗ ವ್ಯವಸಾಯಗಳಲ್ಲಿ ಅವರೆಲ್ಲರೂ ಕೂಡ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತೇಳಿ ಆ ನಾಗದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಏನೂ ಇಲ್ಲ, ಇದೆಲ್ಲ ನಮ್ಮ ಹಳ್ಳಿಗೆ ಒಳ್ಳೆಯದಾಗಲಿ, ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ನಮ್ಮ ನ್ಯಾಥರೆಡ್ಡಿ ಫ್ಯಾಮಿಲಿಯಿಂದ ಎಲ್ಲರಿಗೂ ಶುಭ ಹಾರೈಸ್ತೀವಿ. ಭ್ಯೋ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಭಕ್ತ ಮಹೇಶರೇ, ಈ ದಿನ ವಿಶೇಷವಾದಂಥ ಅಶ್ವತ್ಥಕಟ್ಟೆಯ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಗುಡ್ಡೇಟಿ ಗ್ರಾಮದಲ್ಲಿ ಗೋಪಾಲ್ ರೆಡ್ಡಿ ಮತ್ತು ಕುಟುಂಬದವರು ಮತ್ತು ಭಕ್ತಾದಿಗಳ ಸಹಯೋಗದೊಂದಿಗೆ ಪ್ರಧಾನ ಅರ್ಚಕರಾದಂಥ ದಿನೇಶ್ ಶರ್ಮಾಜಿರವರ ನೇತೃತ್ವದಲ್ಲಿ ನೆನ್ನೆಯಿಂದ ವಿಶೇಷವಾದಂಥ ಹೋಮ ಹವನಾದಿ ಕಾರ್ಯಕ್ರಮಗಳು ಕೈಗೊಂಡು ಇವತ್ತು ವಿಶೇಷವಾದಂಥ ಒಂದು ದೈವಿ ಕಾರ್ಯಕ್ರಮ ಈ ಗುಡ್ಡೇಟಿ ಗ್ರಾಮದಲ್ಲಿ ನೆರವೇರಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಭಕ್ತರಿಗೂ ಸಹ ಆ ನಾಗದೇವತೆಯ ಒಂದು ಕೃಪೆ ಉಂಟಾಗಲಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವಸ್ವರೂಪಾಯ ವೃಕ್ಷರಾಜಾಯತೆ ನಮಃ. ಏನು ವೃಕ್ಷಗಳಲ್ಲೇ ರಾಜನಾದಂಥ ಅಶ್ವತ್ಥವೃಕ್ಷ, ಈ ಅಶ್ವತ್ಥವೃಕ್ಷಕ್ಕೆ ನಾವೊಂದು ವಿಶೇಷವಾದಂಥ ಪ್ರದಕ್ಷಿಣೆ ಮಾಡಿಕೊಂಡ್ರೂ ಸಹ ನಮಗೇನಾಗ್ತೈತೆ, ವಿಶೇಷವಾದಂಥ ಆಯು ಆರೋಗ್ಯ ಅನ್ನೋದು ವೃದ್ಧಿ ಆಗ್ತೈತೆ. ಅದಕ್ಕೋಸ್ಕರನೇ ನಮ್ಮ ಪೂರ್ವಿಕರು ಹಿಂದಿನ ಕಾಲದಲ್ಲಿ ಅಶ್ವತ್ಥವೃಕ್ಷಗಳನ್ನು ಪ್ರತಿಷ್ಠಾಪನೆ ಮಾಡಿ ಆ ಅಶ್ವತ್ಥವೃಕ್ಷದ ಕೆಳಗೆ ಅವ್ರೇನು ಮಾಡ್ತಾಯಿದ್ರು ಅಂದರೆ ಸಮಯ ಸಿಕ್ಕಿದಾಗೆಲ್ಲನೂ ಅಲ್ಲಿರ್ತಾಯಿದ್ರು. ಅಲ್ಲಿದ್ದಾಗ ಏನಾಗ್ತೈತೆ, ನಮಗೆ ವಿಶೇಷವಾದಂಥ ಆರೋಗ್ಯ, ಆತ್ಮಕ್ಕೆ ಪೂರ್ಣವಾದಂಥ ಶಾಂತಿ, ಆನಂದಪೂರ್ವಕವಾದಂಥ ಒಂದು ಸ್ಥಿತಿ ನಿರ್ಮಾಣ ಮಾಡಿಕೊಡ್ತಾ ಇತ್ತು. ಅದಕ್ಕೋಸ್ಕರನೇ ನಾವಿವಾಗ ಏನು ಮಾಡಬೇಕು, ನಮ್ಮ ಪೂರ್ವಿಕರು ಏನು ಅದನ್ನು ಆಚರಣೆ ಅನುಷ್ಠಾನದಲ್ಲಿ ಇಟ್ಕೊಂಡಿದ್ರು ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗೋದು ನಮ್ಮ ಎಲ್ಲರ ಒಂದು ಆದ್ಯ ಧರ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವೇನು ಮಾಡಬೇಕು, ಶ್ರದ್ಧೆಯಿಂದ ನಿರ್ವಹಿಸ್ಕೊಂಡು ಹೋಗಬೇಕು. ಯಾವಾಗ ನಾವು ನಮ್ಮ ಪೂರ್ವಿಕರ ಒಂದು ಅನುಕರಣೆ ಆಚರಣೆ ಅನುಷ್ಠಾನದಲ್ಲಿ ಇಟ್ಕೊಳ್ತೀವೋ ನಮಗೆ ಅದು ಪೂರ್ಣವಾದಂಥ ದೈವಿ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತೈತೆ. ನಾವೇನು ಮಾಡ್ತೀವಿ, ಈಗಿನ ಕಾಲಘಟ್ಟದಲ್ಲಿ ನಮ್ಮ ಪೂರ್ವಿಕರ ಒಂದು ಆಚರಣೆಗಳನ್ನೆಲ್ಲ ಬಿಟ್ಟು ಬದುಕ್ತಾ ಇದ್ದೀವಿ. ಪಾಶ್ಚಿಮಾತ್ಯರ ಒಂದು ಅನುಕರಣೆ ಆಚರಣೆ ಅನುಷ್ಠಾನದಲ್ಲಿ ನಾವು ಇಟ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಇಂದಿನ ಕಾಲಘಟ್ಟದಲ್ಲಿ ನಾವು ಮಾನಸಿಕವಾಗಿ ಶಾಂತಿ, ಸಮಾಧಾನ, ಸಂತೃಪ್ತಿನ ಕಳ್ಕೊಳ್ತಾ ಇದ್ದೀವಿ. ನಾವು ಕಳ್ಕೊಂಡು ಇವತ್ತು ಸಮಸ್ಯೆಗಳ ಕೂಪದಲ್ಲಿ ನಾವು ಸಿಕ್ಕಾಕೊಳ್ತಾ ಇದ್ದೀವಿ. ನಾವು ಸಮಸ್ಯೆ ರಹಿತವಾದಂಥ ಪೂರ್ಣವಾದಂಥ ಶಾಂತಿ, ಸಮೃದ್ಧಿ, ಸಂತೃಪ್ತಿದಾಯಕವಾದಂಥ ಜೀವನವನ್ನು ನಾವು ನಿರ್ವಹಿಸ್ಕೊಳ್ಬೇಕಂದ್ರೆ ನಾವೇನು ಮಾಡಬೇಕು, ವಿಶೇಷವಾದಂಥ ದೈವಿ ಕಾರ್ಯಗಳಲ್ಲಿ ನಾವು ಪಾಲ್ಗೊಂಡು ಆ ದಯಾಮಯನ ಒಂದು ದೈವ ಕೃಪೆಗೆ ಪಾತ್ರರಾಗಿ ನಾವು ಪೂರ್ಣವಾದಂಥ ಒಂದು ಜೀವನದ ಯಶಸ್ಸನ್ನು ನಾವು ಪಡ್ಕೊಳ್ಬೇಕಂದ್ರೆ ನಾವು ಆ ದೈವಕ್ಕೆ ನಾವು
ಅನನ್ಯಾ ಚಿಂತೆಯಂತ್ಯೋಮ ಯೋಜನವು ಪರಿಪಾಸತೆ ತೇಷಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮಹಾಮ್ಯಹಂ. ಭಗವಂತನೇನು ಅಂದರೆ, ಯಾರು ನನ್ನನ್ನು ಪರಿಪೂರ್ಣವಾಗಿ ನನ್ನನ್ನೇ ಚಿಂತನೆ ಮಾಡ್ತಾ ನನಗೆ ಶರಣಾಗತರಾಗ್ತಾರೋ ಅವ್ರನ್ನ ಸಂರಕ್ಷಣೆ ಮಾಡೋದು ನನ್ನ ಆದ್ಯ ಧರ್ಮ ಕರ್ತವ್ಯ ಅಂತೇಳವನೆ. ಅದಕ್ಕೋಸ್ಕರ ನಾವು ಎಲ್ಲರೂ ಏನು ಮಾಡಬೇಕಂದ್ರೆ ಆದಷ್ಟು ದೈವಿ ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕು, ನಮ್ಮ ಸ್ವಧರ್ಮವನ್ನು ನಾವು ಪರಿಪಾಲನೆ ಮಾಡ್ಕೊಳ್ತಾ ಬರಬೇಕು. ಆವಾಗ ಏನಾಗ್ತೈತೆ, ನಮಗೆ ಪೂರ್ಣವಾದಂಥ ರಕ್ಷಣೆ ಇರ್ತೈತೆ. ಎಲ್ರಿಗೂ ಸಹ ಆ ದಯಾಮಯನಾದಂಥ ನಾಗ ದೇವರು ಮಾನಸಿಕವಾಗಿ ದೈಹಿಕವಾಗಿ ಶಾಂತಿ ಸಮಾಧಾನ ಸಂತೃಪ್ತಿಯನ್ನು ಆನಂದವನ್ನು ದಯಪಾಲಿಸಲಿ. ಸನ್ಮಂಗಳಾನಿ ಭವಂತು, ಶುಭಮಸ್ತು.